ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ಇವತ್ತು ಬಿಳಿ ತೊನ್ನು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಒಂದು ತೊನ್ನನ್ನು ಕಡಿಮೆ ಮಾಡಲಿಕ್ಕೆ ಭಾಳ ಕಷ್ಟ. ಯಾಕೆಂದರೆ ಕೈ ಬೆರಳಲ್ಲಾಗತ್ತೆ, ಕಾಲು ಬೆರಳಲ್ಲಾಗತ್ತೆ, ಕೆಲವು ಸಲ ತುಟಿ ಮೇಲಾಗತ್ತೆ, ಎದೆ ಭಾಗದಲ್ಲೆಲ್ಲ ಆಗ್ಲಿಕ್ಕೆ ಶುರುವಾಗತ್ತೆ. ಈ ಒಂದು ತೊನ್ನಿನ ಮೂಲ ಕಾರಣಕ್ಕೆ ನಾವು ಹೋದಾಗ ಇದೊಂದು ಆಟೋ ಇಮ್ಯೂನ್ ಕಾಯಿಲೆ. ಇಲ್ಲಿ ಮೆಲನಿನ್ ಪಿಗ್ಮೆಂಟ್ ಕಡಿಮೆ ಆಗಿ ಬಂದಿದೆ ಅಂತ ಮೊದಲನೇದಾಗಿ ಅನಿಸಿದ್ರು ಕೂಡ ಇದರ ಮೂಲ ಕಾರಣ ಹೊಟ್ಟೆಯಲ್ಲಿರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಒಂದು ವೈಪರೀತ್ಯ. ಅವುಗಳು ಜಾಸ್ತಿ ಆಗಿ ಕೆಟ್ಟ ಸೂಕ್ಷ್ಮಾಣುಜೀವಿಗಳು ಜಾಸ್ತಿ ಆಗಿ ಅದರಿಂದ ರಿಲೀಸ್ ಆಗುವಂತಹ ರಾಸಾಯನಿಕಗಳು ನಮ್ಮ ಚರ್ಮದ ಮೇಲೆ ಅಟ್ಯಾಕ್ ಮಾಡಿ ಈ ಒಂದು ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇದೊಂದು ಆಟೋ ಇಮ್ಯೂನ್ ಕಾಯಿಲೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ಬಿಳಿ ತೊನ್ನನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಹೆಚ್ಚಿಗೆ ಹಬ್ಬೋದನ್ನು ತಡಿಲಿಕ್ಕೆ ಸಾಧ್ಯ ಇದೆ. ಪ್ರಾರಂಭದ ಸ್ಥಿತಿಯಲ್ಲೇ ಕೈ ಬೆರಳಲ್ಲಿ ಸ್ವಲ್ಪ ಆದಾಗಲೇ ನಾವು ಟ್ರೀಟ್ಮೆಂಟ್ ಶುರು ಮಾಡಿಬಿಟ್ರೆ ಅಲ್ಲಿಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇದೆ. ಕೆಲವು ಜನ ಕಡಿಮೆ ಆಗಿದ್ದು ಉದಾಹರಣೆಗಳು ಸಾಕಷ್ಟಿವೆ. ಸೊ ಹಾಗಾದರೆ ಈ ಒಂದು ಬಿಳಿ ತೊನ್ನನ್ನು ಕಡಿಮೆ ಮಾಡಲಿಕ್ಕೆ ಮೊದಲನೇದಾಗಿ ಆಹಾರದಲ್ಲಿ ಬದಲಾವಣೆ ಮಾಡಬೇಕು. 1 ವರ್ಷ ಸತತವಾಗಿ ನಮ್ಮ ಮೇಜರ್ ಆಹಾರ ಒಳ್ಳೆ ಫ್ಯಾಟ್ ಇರಬೇಕು, ಜೊತೆಗೆ ತರಕಾರಿ ಹಣ್ಣುಗಳು ಇರಬೇಕು. ಅನ್ನ, ಚಪಾತಿ, ರಾಗಿ, ಜೋಳ ಹಾಗೂ ಸಿರಿಧಾನ್ಯಗಳನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು, ಇಲ್ಲ ಬಹಳ ಕಡಿಮೆ ತಗೋಬೇಕು. ನಮ್ಮ ಮೇಜರ್ ಆಹಾರ ನಾನು ಹೇಳಿದಂತೆ ನಮ್ಮ ಪುರಾತನರು ಕಾಡಲ್ಲಿದ್ವಲ್ಲ ನಾವು, ಅವಾಗ ಏನು ಆಹಾರ ತಿಂತಾ ಇದ್ವಿ, ಗಡ್ಡೆ ಗೆಣಸು, ಹಣ್ಣು ಹಂಪಲು, ಅಲ್ಲಿಗೆ ಹೋಗ್ಬೇಕು. ಸೊ ಹೀಗೆ ಮಾಡಿದಾಗ ಖಂಡಿತವಾಗಿ ಇದು ಹತೋಟಿಗೆ ಬರೋದನ್ನು ನಾವು ನೋಡ್ಬೋದು. ಆತ್ಮೀಯರೇ, ಇವತ್ತು ಕೆಲವು ಸರಳ ಮನೆಮದ್ದುಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅವುಗಳ ಮೂಲಕ ಖಂಡಿತವಾಗಿ ಈ ಒಂದು ಬಿಳಿ ತೊನ್ನನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗ್ತಾ ಇರುವಂಥ ಈ ಕಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇಂಗ್ಲೀಷಲ್ಲಿ ಇದನ್ನು ವಿಟಿಲಿಗೋ ಅಂತ ಹೇಳ್ತಾರೆ. ವಿಟಿಲಿಗೋ, ಎಸ್, ಬಿಳಿ ತೊನ್ನು. ಸೊ ಈ ಒಂದು ತೊಂದರೆನ ಕಡಿಮೆ ಮಾಡಲಿಕ್ಕೆ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅದು ಇದ್ದಾಗ ತುಳಸಿ ರಸ ಮತ್ತು ಉಪ್ಪನ್ನು ಸೇರಿಸಿ ಹಚ್ಚೋದ್ರಿಂದಾಗಿ ಆ ಒಂದು ಕಲೆ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ದಿನಕ್ಕೆ 2 ಸಲ ಇದನ್ನು ಮಾಡಿ ನೋಡಿ. ಸಣ್ಣ ಸಣ್ಣ ಕಲೆಗಳ ಮೇಲೆ ಹಚ್ಚಿ ನೋಡಿ, ಪರಿಣಾಮವನ್ನು ನೀವೇ ನೋಡ್ಬೋದು. ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಡುಗೆಗೆ ಯೂಸ್ ಮಾಡಿ ನಿಮ್ಗೆ ಗೊತ್ತಿದೆ. ಆ ರೆಡಿಮೇಡ್ ಪೇಸ್ಟ್ ಬೇಡ, ನಾವೇ ಮನೆಯಲ್ಲಿ ಸ್ವಲ್ಪ ಶುಂಠಿಯನ್ನು ಹಾಗೂ ಬೆಳ್ಳುಳ್ಳಿಯನ್ನು ಜಜ್ಜಿ ಅದನ್ನು ಈ ಒಂದು ಕಲೆ ಇರುವಂಥ ಜಾಗಕ್ಕೆ ಹಚ್ಕೊಂಡು ಒಂದು 5 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದಾಗಿ, ದಿನಕ್ಕೆ 2 ಸಲ ಮಾಡೋದ್ರಿಂದಾಗಿ ಈ ತೊನ್ನು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಮೂರನೇದಾಗಿ ಭಾಳ ಸರಳವಾದಂಥ ಒಂದು ಮನೆಮದ್ದು ಅಂದರೆ ಕಾಳು ಮೆಣಸು ಹಾಗೂ ಅರಿಶಿಣ. ಸೊ ಶುದ್ಧವಾದ ಅರಿಶಿಣ ಪುಡಿ ಒಂದು 1/4 ಚಮಚ, ಹಾಗೆ ಒಂದು 3-4 ಕಾಳು ಮೆಣಸನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಜಜ್ಜಿ ಆ ಒಂದು ಕಲೆ ಇರುವಲ್ಲಿ ಹಚ್ಕೊಳ್ಳೋದು. ಸೊ ಇದು ಕೂಡ ತುಂಬ ಸಹಾಯ ಆಗುತ್ತೆ. ಇನ್ನು 4ನೇ ಹಚ್ಕೊಳ್ಳುವಂಥ ಉಪಾಯ, ಎಲ್ಲವೂ ಮಾಡಬೇಕು ಅಂತಲ್ಲ, ಯಾವುದು ಸಾಧ್ಯ ಆಗುತ್ತೋ, ಯಾವುದು ನಮ್ಗೆ ಅನುಕೂಲ ಆಗುತ್ತೋ, ಯಾವುದು ಪರಿಣಾಮ ಆಗುತ್ತೋ ಅದನ್ನು ಮುಂದುವರಿಸ್ಬೋದು. 4ನೇದಾಗಿ ಒಂದು ಸರಳ ಹಚ್ಚುವಂತಹ ಮನೆಮದ್ದು ಅಂದರೆ ಅದು ಮೂಲಂಗಿ ಬೀಜ. ಸಾಮಾನ್ಯವಾಗಿ ಬೀಜದ ಅಂಗಡಿಯಲ್ಲಿ ಸಿಗುತ್ತೆ, ಪ್ಯೂರ್ ಬೀಜ. ಮೂಲಂಗಿ ಬೀಜ ಹಾಗೂ ಬಾವಂಚಿ ಬೀಜ, ಇದು ಎರಡನ್ನು ಜಜ್ಜಬೇಕು, ಪುಡಿ ಮಾಡ್ಕೋಬೇಕು. ಅದಕ್ಕೆ ಗೋಮೂತ್ರವನ್ನು ಹಾಕಿ ಸ್ವಲ್ಪ ಲೇಪದ ಥರ ಮಾಡಿ ಎಲ್ಲೆಲ್ಲಿ ಕಲೆ ಇದೆಯೋ ಅಲ್ಲಿ ಹಚ್ಕೋಬೇಕು. ಒಂದು ಸಲ ಕೆಂಪಾಗತ್ತೆ, ನಿಧಾನವಾಗಿ ಕಲೆ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಸೊ ಹಾಗಾದರೆ ಇದೆಲ್ಲವೂ ಕೂಡ ಹಚ್ಚುವಂತಹ ಒಂದು ಸರಳ ಒಂದು ಚಿಕಿತ್ಸೆಗಳು. ಇದನ್ನು ಮಾಡೋದ್ರಿಂದಾಗಿ ಕಲೆಗಳು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಒಂದು ತೈಲವನ್ನು ಮಾಡೋದನ್ನು ಹೇಳ್ಕೊಡ್ತೇನೆ. ಸೊ ಈ ತೈಲ ಹೇಗೆ ಮಾಡೋದು ಅಂದರೆ, ಅರಿಶಿಣದ ಕೊಂಬನ್ನು ಒಂದು 3-4 ಕೊಂಬನ್ನು ರಾತ್ರಿ ನೆನೆಸಿಡಬೇಕು. ಸೊ ರಾತ್ರಿ ಅದನ್ನು ನೆನೆಸಿಡಬೇಕು. ಬೆಳಗ್ಗೆ ಆ ನೆನೆಸಿದಂತಹ ನೀರಿರುತ್ತಲ್ಲ, ಆ ನೀರು ಹಾಗೂ ಎಳ್ಳೆಣ್ಣೆಯನ್ನು ಸೇರಿಸಿ ಕುದಿಸ್ಬೇಕು. ನೀರಿನಂಶ ಫುಲ್ ಹೋಗಬೇಕು, ಬರೀ ಎಣ್ಣೆ ಉಳಿಬೇಕು. ಆ ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ಬಿಳಿ ತೊನ್ನು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾಪರ್ ವಾಟರ್, ತಾಮ್ರದ ತಂಬಿಗೆಯಲ್ಲಿ, ಶುದ್ಧವಾದ ತಾಮ್ರದ ತಂಬಿಗೆಯಲ್ಲಿ ನೀರನ್ನು ಇಟ್ಟು ರಾತ್ರಿ ಇಟ್ಟು ಬೆಳಗ್ಗೆ ಕುಡಿಯೋದು ಕೂಡ ಈ ಒಂದು ತೊಂದರೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ನಮ್ಮ ಆಹಾರದಲ್ಲಿ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಇವುಗಳನ್ನು ಜಾಸ್ತಿ ಮಾಡಬೇಕು. ಅಲ್ಲಿಗೆ ನಾವು ಒಂದು ಭಾಳ ಸರಳವಾದಂತಹ ಮನೆಮದ್ದುಗಳನ್ನು ಇವತ್ತು ತಿಳ್ಕೊಂಡಿದ್ದೇವೆ. ಇನ್ನು ನಾನು ಈಗಾಗಲೇ ಹೇಳಿದಂತೆ ಆಹಾರದ ಬದಲಾವಣೆ, ಕರ್ದ ಆಹಾರವನ್ನು ಬಿಡಬೇಕು, ನಂಜಿನ ಪದಾರ್ಥಗಳನ್ನು ಬಿಡಬೇಕು. ಅಷ್ಟೇ ಅಲ್ಲ, ಜಾಸ್ತಿ ನೀರನ್ನು ಕುಡಿಬೇಕು. ಸ್ಕಿನ್ ಫ್ರೆಂಡ್ಲಿ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ಸಾಕಷ್ಟು ತೆಗೆದುಕೊಳ್ಬೇಕು. ಪೇರಲೆ ಹಣ್ಣಲ್ಲಿ, ಸೀಬೆಕಾಯಿ ಅಥವಾ ಚೇಪೆಕಾಯಿಯಲ್ಲಿ ಸಾಕಷ್ಟು ಈ ಒಂದು ವಿಟಮಿನ್ ಸಿ ಇದೆ. ಅಷ್ಟೇ ಅಲ್ಲ, ನಿಂಬೆಹಣ್ಣಿನ ರಸವನ್ನು ಡೈಲಿ ಕುಡಿಯೋದು ಈ ಒಂದು ವಿಟಿಲಿಗೋ ಕಡಿಮೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಆದರೆ ತುಂಬ ಹುಳಿ ಇರುವ ಪದಾರ್ಥ, ತುಂಬ ಖಾರ ಇರುವ ಪದಾರ್ಥ, ಈ ಥರದ್ದನ್ನು ಕೂಡ ತುಂಬ ಖಾರ, ಈ ಥರದನ್ನು ಹಾಗೂ ಕರ್ದ ಆಹಾರವನ್ನು ಕಡಿಮೆ ಮಾಡಬೇಕು. ಸೊ ಹೀಗೆ ಮಾಡೋದ್ರಿಂದ ನಮ್ಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಇವತ್ತು ನಾವು ತಿಳ್ಕೊಂಡಿದ್ದೇವೆ ಈ ಒಂದು ಬಿಳಿ ತೊನ್ನನ್ನು ಮನೆಯಲ್ಲೇ ಕಡಿಮೆ ಮಾಡಿಕೊಳ್ಳುವಂತಹ ಸರಳ ವಿಧಾನಗಳನ್ನು.
ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಹಾಗಾಗಿ ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಕಡಿಮೆ ಆಗುತ್ತೆ ಅಂತ ನಾನು 100% ನಿಮಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಆದರೆ ನಿಧಾನವಾಗಿ 3 ತಿಂಗಳು 4 ತಿಂಗಳು ನಾನು ಹೇಳಿದ್ದನ್ನು ಮಾಡಿದಾಗ ನಿಧಾನವಾಗಿ ತಾಮ್ರದ ಬಣ್ಣಕ್ಕೆ ಬರುತ್ತೆ, ನಿಧಾನವಾಗಿ ಕೆಲವರಲ್ಲಿ ಹೊರಟೋಗುತ್ತೆ. ಹಾಗೆಯೇ ಪಂಚಕರ್ಮ ಚಿಕಿತ್ಸೆಯನ್ನು, ಪ್ರಕೃತಿ ಚಿಕಿತ್ಸೆಯನ್ನು ಒಂದು 10 ದಿನಗಳ ಕಾಲ ಪಡೆಯೋದ್ರಿಂದ ದೇಹ ಶುದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಇದರ ಮೂಲ ಕಾರಣ ಸರಿಯಾಗಲಿಕ್ಕೆ ಅನುಕೂಲ ಆಗುತ್ತೆ. ಪ್ರಾರಂಭದಲ್ಲೇ ನಾನು ಹೇಳಿದೆ, ಕನಿಷ್ಠ 1 ರಿಂದ 2 ವರ್ಷ ಕೇವಲ ಹಣ್ಣು ತರಕಾರಿಗಳು, ಒಳ್ಳೆ ಫ್ಯಾಟನ್ನು ತೆಗೆದುಕೊಳ್ಳುವಂಥ ಆಹಾರವನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಬಿಳಿತೋನನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಭಾಳ ಬೇಜಾರಿಂದ ಬಳಲ್ತಾ ಇದ್ದಂತಹ ನಿಮಗೆಲ್ಲರಿಗೂ ಸಿಹಿ ಸುದ್ದಿಯನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋವನ್ನು ತಮಗೆಲ್ಲರಿಗೂ, ತಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಪುನಃ ಭೇಟಿಯಾಗೋಣ.